So the name suggests correlative. It means there is a correlation between two clauses, two words. So that is the reason why it is called correlative conjunction. As I have told you in the previous two videos, again I am telling you, conjunctions are also called linkers or connectives or joining words because they function these three activities. They link, they connect, and they join. Therefore, they are called conjunctions. Or this time, I am speaking more about correlative conjunction. Correlative conjunctions indicate a parallel or mutual relationship between two parts of a sentence. ಒಂದೇ ಸೆಂಟೆನ್ಸ್ನಲ್ಲಿ ಬರ್ತಕ್ಕಂಥ ಎರಡು ಪಾರ್ಟ್ಸ್ ಇದೆ. ಆ ಎರಡು ಪಾರ್ಟ್ಸ್ನ ಎರಡು ಕ್ಲಾಸಸ್ ಅಂತೀವಿ. ಸೊ ಆ ಎರಡು ಕ್ಲಾಸಸ್ಗೆ ಏನೋ ಒಂದು ರಿಲೇಷನ್ ಇದೆ, ಕಾರಿಲೇಷನ್ ಇದೆ, ಸಂಬಂಧ ಇದೆ. ಅದಕ್ಕೆ ಅದನ್ನು ಪ್ಯಾರಲಲ್ ಆಗಿ ನೋಡ್ತೀವಿ ಅಥವಾ ಮ್ಯೂಚುವಲ್ ಆಗಿ ನೋಡ್ತೀವಿ. ದೇರ್ ಫಾರ್ ಕಾರ್ರಿಲೇಟಿವ್ ಕಂಜಂಕ್ಷನ್ಸ್ನ ನಾವು ಯೂಸ್ ಮಾಡ್ತೀವಿ. Correlative conjunctions are both and either. So both and either or neither nor. ನೋಡಿ, either ಬಂದಾಗ ಆರ್ ಬರುತ್ತೆ, neither ಬಂದಾಗ ನಾರ್ ಬರುತ್ತೆ as well. Not only but also. So conjunctions ನಾವು ಲಿಂಕರ್ಸ್ ನೋಡ್ತಾ ಇದ್ದೀವಿ. ಈ ಸಲ ರೀಪ್ಲೇಸ್ಮೆಂಟ್ ಬಗ್ಗೆ ನೋಡ್ತೀವಿ. ಸಬ್ಸ್ಟಿಟ್ಯೂಟ್, provide with, alternatively, instead, rather, either or neither nor. ಇವೆಲ್ಲ ನಮಗೆ ರೀಪ್ಲೇಸ್ಮೆಂಟ್ ಹೇಳುತ್ತೆ. ಅಂದರೆ ಒಂದು ಸಬ್ಸ್ಟಿಟ್ಯೂಟ್ ಹೇಳುತ್ತೆ, ಯಾವುದೋ ಒಂದರ ಬದಲಾಗಿ ನಾವು ಮಾತಾಡ್ತಿದ್ದೀವಿ ಅಂತ ಹೇಳುತ್ತೆ. ಪ್ರೊವೈಡ್ ವಿತ್ ಅನ್ನೋದು ಕೂಡ ಅದೇ. ಅಲ್ಟರ್ನೇಟಿವ್ಲಿ ಅಂದರೂ ಕೂಡ ಅದೇನೋ ರೀಪ್ಲೇಸ್ಮೆಂಟ್ ಸಬ್ಸ್ಟಿಟ್ಯೂಟ್ ಬಗ್ಗೆ ಹೇಳ್ತಿದ್ದೀವಿ. ಇನ್ಸ್ಟೆಡ್ ಆಫ್, ಈ ಇನ್ಸ್ಟೆಡ್, ರಾದರ್, ಈದರ್ ಆರ್, ಇಲ್ಲೂ ರಿಪ್ಲೇಸ್ಮೆಂಟ್ ಇದೆ. ನೀದರ್ ನಾರ್, ಇಲ್ಲೂ ರಿಪ್ಲೇಸ್ಮೆಂಟ್ ಇದೆ. ಬನ್ನಿ ನೋಡೋಣ. ಕಾರ್ರಿಲೇಟಿವ್ ಕಂಜಂಕ್ಷನ್ಸ್ ನೋಡ್ತಾ ಇದ್ದೀವಿ. Correlative conjunctions indicate a parallel or mutual relationship between two parts of a sentence. ನಾನು ಇದನ್ನು ಮೊದಲನೇ ಸ್ಲೈಡಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಲ್ಲೇನೋ ಒಂದು ಪ್ಯಾರಲಲ್ ಥಾಟ್ ಇದೆ, ಒಂದು ಮ್ಯೂಚುವಲ್ ಥಾಟ್ ಇದೆ. ಅದಕ್ಕೆ ನಾವು ಕಾರ್ರಿಲೇಟಿವ್ ಆಗಿ ಅದನ್ನು ನೋಡ್ತೀವಿ. ಕಾರ್ರಿಲೇಷನ್ ಇದೆ ಅಲ್ಲಿ. ಎಕ್ಸಾಂಪಲ್ ಯಾವತ್ತು ಒಂದು ಒಳ್ಳೆ ಅನುಭವನ ಕೊಡುತ್ತೆ. ಬೋತ್ ಅನು ಆ್ಯಂಡ್ ಮನು. Both Anu and Manu are singers. Both Anu and Manu go to Mysore. ಸೊ ಇಲ್ಲಿ ಆ್ಯಂಡ್ ಅನ್ನೋದು ನಾವು ಇಲ್ಲಿ ಎರಡು ಪ್ಯಾರಲಲ್, ಮ್ಯೂಚುವಲ್ ಈ ಕಾನ್ಸೆಪ್ಟನ್ನ ಹೇಳ್ತಾ ಇದೆ. ಅಂದರೆ ಎರಡು ಬಂದಾಗ, ಇಬ್ಬರೂ ಮಾಡ್ತಿದ್ದಾರೆ ಅಂದಾಗ, ಇಬ್ಬರು ಮಾಡ್ತಾರೆ ಒಂದು ಕೆಲಸನ ಅಂದಾಗ ಆ್ಯಂಡ್ ಯೂಸ್ ಮಾಡ್ತೀವಿ. ಯಾರು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ನೋಡಿ ಕ್ವಶನ್ ಮಾರ್ಕ್ ಇದೆ, ಇಲ್ಲಿ ರೈಟ್ ಮಾರ್ಕ್ ಇದೆ, ಕರೆಕ್ಟ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಇಬ್ಬರು ಮಾಡ್ತಾರೆ. ಇಲ್ಲಿ ಯಾರು ಮಾಡ್ತಾರೆ ಗೊತ್ತಿಲ್ಲ. ಬಿಂದುನ ಸಿಂಧುನ ಗೊತ್ತಿಲ್ಲ. ಇದರ್ ಬಿಂದು ಆರ್ ಸಿಂಧು. ಅಂದರೆ ಇವಳು ಹೋಗ್ಬೋದು ಅಥವಾ ಅವಳು ಮಾಡ್ಬೋದು. ಮೈಸೂರಿಗೆ ಯಾರು ಹೋಗ್ತಾರೆ ಗೊತ್ತಿಲ್ಲ. ಇದರ್ ಬಿಂದು ಆರ್ ಸಿಂಧು ಗೋಸ್. ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ಕ್ವಶನ್ ಮಾರ್ಕ್ ಬಂದಿದೆ ನೋಡಿ ಇಲ್ಲಿ, ಕ್ವಶನ್ ಮಾರ್ಕ್ನ. ಸೊ ಇನ್ನೊಂದು ಅದೇ ಥರದ ಇಬ್ಬರಿದ್ದಾಗಲೇ ಯೂಸ್ ಮಾಡೋಂಥ ಸೆಂಟೆನ್ಸ್ ಒಂದು ಕಾರ್ರಿಲೇಟಿವ್ ಕಂಜಂಕ್ಷನ್, ಅದು ನೀದರ್ ನಾರ್. ನೀದರ್ ಅಂದರೆ ಇವಳು ಮಾಡಲ್ಲ, ಅವಳು ಮಾಡಲ್ಲ, ಅಥವಾ ಇವನು ಮಾಡಲ್ಲ, ಅವಳು ಮಾಡಲ್ಲ, ರವಿನೂ ಮಾಡಲ್ಲ, ಸವಿನೂ ಮಾಡಲ್ಲ. ಈದರ್ ಆರ್ ಅಂದಾಗ, ಈದರ್ ಬಿಂದು ಆರ್ ಸಿಂಧು ಅಂದಾಗ ಯಾರು ಮಾಡ್ತಾರೆ ಅಂತ ಗೊತ್ತಿಲ್ಲ. ಬೋತ್ ಅಂದಾಗ ಇಬ್ಬರು ಮಾಡ್ತಾರೆ, ಅನು ಆ್ಯಂಡ್ ಮನು ಇಬ್ಬರು ಮಾಡ್ತಾರೆ. ಸೊ ನೀದರ್ ನಾರ್ ಅನ್ನೋದಾಗ ರವಿನ ಸವಿನ ಇಬ್ಬರು ಮಾಡಲ್ಲ. ಬೋತ್ ಆ್ಯಂಡ್, ಬೋತ್ ಬಂದಾಗ ಆ್ಯಂಡ್ ಬರುತ್ತೆ. ಬೋತ್ ಯುವರ್ ಸನ್ ಆ್ಯಂಡ್, ಬೋತ್ ಯುವರ್ ಸನ್ ಆ್ಯಂಡ್ ಯುವರ್ ಡಾಟರ್ ಹ್ಯಾವ್ ಮೇಡ್ ಪ್ರೋಗ್ರೆಸ್. ನಿನ್ನ ಮಗ ಮತ್ತು ಮಗಳು ಇಬ್ಬರೂ ಕೂಡ ಪ್ರೋಗ್ರೆಸ್ ಇದೆ. ಪ್ರೋಗ್ರೆಸ್ ರಿಪೋರ್ಟ್ ನೋಡಿದಾಗ ನಾವು ಈ ಮಾತನ್ನು ಹೇಳ್ತೀವಿ, ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳ್ತೀವಿ. ಕ್ಯಾಟ್ ಈಸ್ ಈದರ್ ಇನ್ ಕಿಚನ್ ಆರ್ ಇನ್ ಬೆಡ್ರೂಮ್. ಸೊ ಕ್ಯಾಟ್ ಮನೆಯಲ್ಲೆಲ್ಲ ಕಡೆ ಓಡಾಡುತ್ತೆ. ಸೊ ಇದನ್ನು ನಾವು ಅದಿಲ್ಲ ಕಿಚನಲ್ಲಿರ್ಬೋದು ಅಥವಾ ಬೆಡ್ರೂಮಲ್ಲಿರ್ಬೋದು ಅಂತ ಹೇಳ್ತಾ ಇದ್ದೀವಿ. ನೀದರ್ ಯು ನಾರ್ ಐ ವಿಲ್ ಗೆಟ್ ಎನಿ ಪ್ರಾಫಿಟ್ ಇಫ್ ವಿ ವರ್ಕ್ ಟುಗೆದರ್. ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರೆ ನಿನಗೂ ಲಾಭ ಇಲ್ಲ, ನನಗೂ ಲಾಭ ಇಲ್ಲ. ಹಾಗಾಗಿ ನಾವಿಬ್ಬರು ಬೇರೆ ಬೇರೆ ಆಗೋಣ. ನೀದರ್ ಯು ನಾರ್ ಐ ವಿಲ್ ಗೆಟ್ ಎನಿ ಪ್ರಾಫಿಟ್ ಇಫ್ ವಿ ವರ್ಕ್ ಟುಗೆದರ್. ನೋಡಿ, ನಿನಗೂ ಇಲ್ಲ, ನನಗೂ ಇಲ್ಲ, ಇಬ್ರಿಗೂ ಇಲ್ಲ ಅಂದಾಗ ನೀದರ್ ನಾರ್ನ ನಾವು ಹೇಗೆ ಯೂಸ್ ಮಾಡ್ತೀವಿ. We are working on correlative conjunctions. Now we are dealing with as well as. Let us take up an example.
Dr. Rajkumar was an actor as well as a singer. So notice, he was not only an actor but also a singer. ಈ ಕಾನ್ಸೆಪ್ಟ್ ಹೇಳಬೇಕು. ಆ್ಯನ್ ಆ್ಯಕ್ಟರ್ ಆ್ಯಸ್ ವೆಲ್ ಆ್ಯಸ್ ಅ ಸಿಂಗರ್. ಅವರು ಆ್ಯಕ್ಟರ್ ಅಷ್ಟೇ ಅಲ್ಲ, ಅವರು ಸಿಂಗರ್ ಕೂಡ ಆಗಿದ್ದರು. ಹಿ ವಾಸ್ ಸಿಂಗಿಂಗ್ ಬ್ಯೂಟಿಫುಲಿ, ಹ್ಯಾಸ್ ಸಂಗ್ ಫಾರ್ ಹಿಮ್ಸೆಲ್ಫ್ ಇನ್ ಮೆನಿ ಆಫ್ ಹಿಸ್ ಮೂವೀಸ್. ಅರ್ಲಿಯರ್ ಪಿ ಬಿ ಶ್ರೀನಿವಾಸ್ ವಾಸ್ ಸಿಂಗಿಂಗ್ ಫಾರ್ ಹಿಮ್, ಸೊ ಲೇಟರ್ ಹಿ ಸ್ಯಾಂಗ್ ಫಾರ್ ಹಿಮ್ಸೆಲ್ಫ್. So he was an actor. It is a well-known fact that Dr. Rajkumar has acted in more than 250 movies in Kannada. ರಾಜ್ಕುಮಾರ್ ಅವರು ತುಂಬ ಒಳ್ಳೆಯ ಆ್ಯಕ್ಟರ್. ಅವರು ಆ್ಯಕ್ಟರ್ ಅಂತ ಎಲ್ರಿಗೂ ಗೊತ್ತು, ಆ್ಯಸ್ ವೆಲ್ ಆ್ಯಸ್ ಎ ಸಿಂಗರ್. ಅಂದರೆ ಇಲ್ಲಿ ನಾವು ಅಡಿಷ್ನಲ್ ಆಗಿ ಇನ್ನೊಂದನ್ನು ಹೇಳ್ತಾ ಇದ್ದೀವಿ. ಸೊ ಇಲ್ಲೇನೋ ಒಂದು ಪ್ಯಾರಲಲ್ ಆಗಿ ಮ್ಯೂಚುವಲ್ ಆಗಿ ನಡೀತಾ ಇದೆ, ಅದನ್ನು ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ನಾಟ್ ಓನ್ಲಿ ಬಟ್ ಆಲ್ಸೋ, ದಿಸ್ ಇಸ್ ಆಲ್ಸೋ ಎ ಕಾರ್ರಿಲೇಟಿವ್ ಕಂಜಂಕ್ಷನ್. ಸೊ ನಾವು ಇದನ್ನು ಹೇಗೆ ಯೂಸ್ ಮಾಡೋದು ಸೆಂಟೆನ್ಸಲ್ಲಿ ಅಂತ ನೋಡೋಣ. ನಾಟ್ ಓನ್ಲಿ ಮನು ಬಟ್ ಆಲ್ಸೋ ಅನು ವಿಲ್ ಟೇಕ್ ನೀಟ್ ಎಕ್ಸಾಮ್. ನೀಟ್ ಎಕ್ಸಾಮ್ ಅನ್ನುವಂಥದ್ದು ಮೆಡಿಕಲ್ MBBS ಅಥವಾ ಆ ಥರದ ಕೆಲವು ಪ್ರೊಫೆಷನ್ಗೋಸ್ಕರ ತಗೊಳ್ಳೋವಂಥ ಒಂದು ಗೇಟ್ ಎಂಟ್ರೆನ್ಸ್ ಎಕ್ಸಾಮ್. ಸೊ ನೀಟ್ ಎಕ್ಸಾಮ್ನ ಮನು ಮಾತ್ರ ಅಲ್ಲ, ಅನು ಕೂಡ ಬರಿತಾ ಇದ್ದಾಳೆ. ಸೊ ಇಬ್ಬರು ಬರಿತಾ ಇದ್ದಾರೆ. ಬೋತ್ ಆಫ್ ದೆಮ್ ಆರ್ ರೈಟಿಂಗ್ ಅಂತ ಹೇಳೋದು ಒಂದು ಅರ್ಥ. ಇವಳೊಬ್ಬಳೇ ಅಲ್ಲ, ಇವನೊಬ್ಬನೇ ಅಲ್ಲ, ಇವಳು ಬರೀತಿದ್ದಾಳೆ ಅನ್ನೋದು ಇನ್ನೊಂದು ರೀತಿಯಲ್ಲಿ ಹೇಳುವಂಥ ಎಕ್ಸ್ಪ್ರೆಷನ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಕಂಜಂಕ್ಷನ್ಸ್ ಮೇಲೆ 3 ವಿಡಿಯೋ ಇದೆ. ನೀವು ಅಕಸ್ಮಾತ್ ಈ ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂತಂದರೆ ಕೇವಲ 2 ವಿಡಿಯೋ ಹಿಂದಕ್ಕೆ ಹೋದರೆ ನಿಮಗೆ ಕಂಜಂಕ್ಷನ್ಸ್ ಮೇಲೆ ಸಿಗುತ್ತೆ. ಕಂಜಂಕ್ಷನ್ ಮೇಲೆ ಇದು ಕೊನೆ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಲರ್ನಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು. Like, share, subscribe.